ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ 7ನೇ ತಾರೀಕು ಸೆಕೆಂಡ್ ಶಿಫ್ಟನ್ನು ಮುಗಿಸಿದ್ದೀವಿ. ನಿನ್ನೆ ಕ್ಲಾಸಲ್ಲಿ ಇವತ್ತಿನ ಕ್ಲಾಸಲ್ಲಿ 7ನೇ ಶಿಫ್ಟದು ಯಾವುದು 7ನೇ ತಾರೀಕದು 3ನೇ ಶಿಫ್ಟನ್ನು ಕ್ವಶನ್ಗಳನ್ನು ಅನಲೈಸಿಸ್ ಮಾಡ್ತಾ ಹೋಗೋಣ. ಓಕೆ, ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಈಗ ನಿನ್ನೆ ಒಂದು ಕ್ಲಾಸು, ನಿನ್ನೆ ಲಾಸ್ಟ್ ಶಿಫ್ಟಲ್ಲಿ ಏನು ಮಾಡಿದ್ವಿ, ಸೆಕೆಂಡ್ ಶಿಫ್ಟಲ್ಲಿ ಒಂದು ಕ್ವಶನನ್ನು ಬಿಟ್ಟಿದ್ದೀವಿ. ಅದನ್ನು ಈಗ ಸೊಲ್ಯೂಷನ್ ಮಾಡ್ಕೊಂಡು ಹೋಗೋಣ. ನೋಡಿರಿ, ಈಗ ಡಿವೈಡೆಡ್ ಬೈ ಆಗಿರುವಂಥದ್ದು ಏನು, ಎ ಮತ್ತು ಬಿ ಮೂರನೇ ಸಮಾನುಪಾತ ಕೇಳ್ಯಾರಂದ್ರೆ ಏನು ಬರುತ್ತೆ ರೀ, ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಅಂತೀವಿ. ಓಕೆ, ಎ ಏನದ ಅದನ್ನು ಇಲ್ಲಿ ಬರ್ತೀವಿ, ಬಿ ಏನದ ಅದನ್ನು ಬಿ ಸ್ಕ್ವೇರ್ ಅಂತೇಳಿ ಬರ್ತಿದ್ದೀವಿ. ಓಕೆ, ಡನ್. ಈಗ ಬಿ ನೋಡಿರಿ, ಕೆಳಗಡೆ ಇರುವಂತಹ ಜಡ್ ಟು ದ ಪವರ್ ಆಫ್ ಮೈನಸ್ 0.25 ತನ ನಾವು ಮೇಲ್ಗಡೆ ತೊಗೊಂಡಿವಿ, ಅಂದ್ರೆ ಪ್ಲಸ್ ಒಳಗಾಗೈತಿ. ಅದಕ್ಕೆ ಡಿವೈಡೆಡ್ ಬೈಯನ್ನು ನಾವು ಇಟ್ಟಿಲ್ಲ. ಅದೇ ರೀತಿ ನೋಡಿರಿ, ವಾಯ್ ಡಿವೈಡೆಡ್ ಬೈ ಅದ ಇಲ್ಲೇ, ಅದನ್ನು ನಾವು ಏನು ಮಾಡಿದ್ದೀವಿ, ಇಲ್ಲೇ ಕೆಳಗಡೆ ನಾವು ಇದನ್ನು ತೆಗೊಂಡಿವಿ ಅಂತಂದ್ರೆ ಮೈನಸ್ ಒಳಗೆ ಮಾಡೀವಿ. ಓಕೆ, ಡನ್. ಈಗ ನೋಡಿರಿ, ಜೆಡ್ ಟು ದ ಪವರ್ ಆಫ್ 0.5 ಜೆಡ್ ಟು ದ ಪವರ್ ಆಫ್ 0.25 ಅಂತಂದಾಗ ಇವು ಎರಡನ್ನು ನಾವು ಏನು ಮಾಡುತ್ತೀವಿ, ಏನದಾವ, ಸೇಮ್ ಅದಾವ, ಹೌದು ಇಲ್ಲೋ ನೋಡಿರಿ, ಸೇಮ್ ಅದಾವಿಲ್ಲ. 0.25 ನಾವು ಕೂಡಿಸಿದ್ರೆ ಎಷ್ಟಾಗುತ್ತೆ ರೀ, 0.5 ಆಗುತ್ತೆ. ಅಂದ್ರೆ ಜೆಡ್ ಟು ದ ಪವರ್ ಆಫ್ 0.5 ಆಯಿತು, ಅವೆರಡನ್ನು ಕೂಡಿಸಿದ್ರೆ. ಓಕೆ, ಈಗ ನಮ್ಮ ಕೆಳಗಡೆ ಇರುವಂಥದ್ದು ನೋಡ್ರಿ, ಏನದ ಕೆಳಗಡೆ ಇರುವಂಥದ್ದು ಜೆಡ್ ಟು ದ ಪವರ್ ಆಫ್ 3.5 ಅದ. ಅಂದ್ರೆ ನಮಗೆ ಈಗ 1 ಡಿವೈಡೆಡ್ ಬೈ ಜೆಡ್ ಟು ದ ಪವರ್ ಆಫ್ 3.5 ಜೆಡ್ ಅಷ್ಟೇ ತೊಗೊಂಡಿನಿ, ನಾವು ಉಳಿಕಿದ್ದೇನು ತೊಗೊಂಡಿಲ್ಲ. ಓಕೆ, ಇಂಟು ಈಗ ಮೇಲ್ಗಡೆ ಉಳಿತು ನಮ್ಮದು, ಇದನ್ನು ಕೆಳಗಡೆ ತೊಗೊಂಡ್ರೆ ಜೆಡ್ ಟು ದ ಪವರ್ ಆಫ್ ಮೈನಸ್ 0.5, ಇದನ್ನು ಕಳೆದ್ರೆ ಎಷ್ಟಾಯಿತು, 1 ಡಿವೈಡೆಡ್ ಬೈ ಜೆಡ್ ಟು ದ ಪವರ್ ಆಫ್ 3 ಬಂತು. ಹೌದಾ, ಜೆಡ್ ಟು ದ ಪವರ್ ಆಫ್ 3 ಎಲ್ಲಿದೆ ರೀ, ಒಂದು ಆಪ್ಷನ್ ಬಿ ಅದ, ಆಪ್ಷನ್ ಡಿ ಅದ, ಎರಡೇ ಆಪ್ಷನ್. ಆದ್ರೆ ನಮಗಿರುವಂಥದ್ದು ಇಲ್ಲಿ ವಾಯನ್ನು ನೋಡಿರಿ, ವಾಯ್ ಏನದ ರೀ, ಕೆಳಗಡೆ ಇರುವಂಥದ್ದು 0.25 ಅದ, ಕೆಳಗಡೆ 0.25 ಅಂತಂದ್ರೆ ನಮ್ದು ವೈ ಸ್ಕ್ವೇರ್ ಎಷ್ಟೇ ಬರುತ್ತೆ, ವೈ ಕ್ಯೂಬ್ ಬರೋಂಗಿಲ್ಲ, ಹೌದು ಇಲ್ಲ. ಅಂದ್ರೆ ನಮ್ಮದು ಆಪ್ಷನ್ ನಂಬರ್ ಬಿ ಈಸ್ ರಾಂಗ್ ಆಗುತ್ತೆ, ಆಪ್ಷನ್ ನಂಬರ್ ಡಿ ಈಸ್ ಕರೆಕ್ಟ್ ಆಗುತ್ತೆ. ಒಂದೇ ನಾವು ಸಿಂಪಲ್ಲಾಗಿ ಮಾಡಿ ತೋರಿಸಿತ್ತು. ಓಕೆ, ಡನ್. ಇವತ್ತಿನ ಶಿಫ್ಟಲ್ಲಿ ಫಸ್ಟ್ ಕ್ವಶನನ್ನು ನೋಡಿರಿ, ಯಾವುದು, ಥರ್ಡ್ ಶಿಫ್ಟಲ್ಲಿ ಫಸ್ಟ್ ಕ್ವಶನ್ನು, ಅದು ಕೂಡ ಮೀನ್ ಪ್ರಪೋರ್ಷನ್ ಅಂತ ಕೇಳಿದ್ದಾರೆ. ಓಕೆ, ಡನ್. ಇಲ್ಲಿ ಏನು ಮಾಡಬೇಕು, ಮೀನ್ ಪ್ರಪೋರ್ಷನ್ ಅಂದಾಗ ರೂಟ್ ಆಫ್, ಓಕೆ, ಎ ಬಿ, ಎ ಅಂದರೆ ಏನಂತಾರೆ ಈಗ ನೋಡಿ, ಫಸ್ಟಿಗೆ ನಾನು ನಿಮಗೆ ಎಕ್ಸು ಮತ್ತು ವಾಯ್ಗಳನ್ನು ತೊಗೊಳೋ ಫಸ್ಟಿಗೆ. ಓಕೆ, ಈಗ ರೂಟ್ ಆಫ್ ಎಕ್ಸ್ ವೈ ಈಕ್ವಲ್ ಟು ಜಡ್ ಮಾಡ್ಬೋದಾ. ಅದೇ ರೀತಿ ಎಕ್ಸ್ ವೈ ಈಕ್ವಲ್ ಟು ಜಡ್ ಸ್ಕ್ವೇರ್, ಹೌದಾ. ಎಕ್ಸ್ ವೈ ಈಕ್ವಲ್ ಟು ಎಷ್ಟು ಬಂತು, ಜಡ್ ಸ್ಕ್ವೇರ್ ಬಂತು. ಈಗ ಫಾರ್ಮುಲಾಗೆ ಬರ್ರಿ, ಏನದ ರೀ, ರೂಟ್ ಆಫ್ ಎ ಬಿ, ಇದು ಎ ಇದು ಬಿ, ಅಂದ್ರೆ ಎಕ್ಸ್ ಸ್ಕ್ವೇರ್ ಜಡ್ ಇಂಟು ವೈ ಸ್ಕ್ವೇರ್ ಜಡ್, ಹೌದಾ. ಈ ಕೆಳಗಡೆ ನೋಡಿ, ಎಕ್ಸ್ ಸ್ಕ್ವೇರ್ ಅದ, ಹೊರಗಡೆ ತೆಗೆದ್ರೆ ಒಂದೇ ಎಕ್ಸ್ ಉಳಿತು. ಅದೇ ರೀತಿ ವೈ ಸ್ಕ್ವೇರ್ ಅದ, ಹೊರಗಡೆ ತೆಗೆದ್ರೆ ವೈ ಒಂದು ಉಳಿತು, ಜಡ್ ಎರಡು ಅದಾವ, ಇದನ್ನು ಹೊರಗೆ ತೆಗೆದ್ರೆ ಜಡ್ ಉಳಿತು. ಈಗ ನೋಡಿರಿ, ಎಕ್ಸ್ ಇಂಟು ವೈ ಅದ, ಎಕ್ಸ್ ಇಂಟು ವೈ ಅಂದರೆ ಏನದ ಇಲ್ಲಿ, ಜಡ್ ಸ್ಕ್ವೇರ್, ಅಂದರೆ ಜಡ್ ಸ್ಕ್ವೇರ್ ಇಂಟು ಜಡ್ ಅಂತಂದ್ರೆ ಜಡ್ ಕ್ಯೂಬ್. ದಿಸ್ ಈಸ್ ಆನ್ಸರ್, ಫೈನಲ್ ಆನ್ಸರ್, ಜಡ್ ಕ್ಯೂಬ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿರಿ, ನೋಟ್ ಮಾಡಿರಿ. ಓಕೆ, ಡನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ನಮೂದಿತ ಬೆಲೆಯ ಮೇಲೆ 26% ರಿಯಾಯಿತಿ ನೀಡಿದ ಬಳಿಕ ಮಾರಾಟ ಬೆಲೆಯು 2886 ಆದರೆ ಹಾಗಾದರೆ ರಿಯಾಯಿತಿ ಮೊತ್ತ ಎಷ್ಟು ಅಂತ ಅಂದಾಗ ನೋಡಿರಿ, ಈಗ 100 ರೂಪೀಸ್ ಅದ, ಇದೆಷ್ಟಾಗೈತಿ, 26 ಕಡಿಮೆ ಆಗೈತಿ, ಹೌದಾ. ಅಂದಾಗ ಎಷ್ಟಾಯಿತು, 74. ಅಂದ್ರೆ ಇವ್ರು 74 ಅಂದ್ರೆ 2886. ಹಾಗಾದ್ರೆ ರಿಯಾಯಿತಿ ನೀಡಿದಂದ್ರೆ 26 ಅಂದರೆ ಎಷ್ಟು. ಓಕೆ, ಈಗ ನೋಡಿರಿ, 74 ಇದ್ದ ಇದಕ್ಕೆ 39 ಇಂಟು ಮಾಡ್ಯಾರ, ಇದಕ್ಕೂ 39 ಇಂಟು ಮಾಡಿರಿ, ಅಂದರೆ ಎಷ್ಟಾಯಿತು, 1014. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಥರ್ಡ್ ಕ್ವಶನ್
4 ಪೇರಳೆ ಹಣ್ಣುಗಳು ನೋಡಿರಿ, 3 ಶಿಫ್ಟ್ನಾಗ ಬಂದವು. ಸೇಮ್ ಕ್ವಶನ್. 4 ಪೇರಳೆ ಹಣ್ಣುಗಳನ್ನು 100ಕ್ಕೆ ನೋಡಿರಿ, ಈಗ 100ಕ್ಕೆ ಎಷ್ಟು ರೂಪಾಯಿ ಕೊಟ್ಟಾರ? 1200 ರೂಪಾಯಿ ಕೊಟ್ಟಾನಂತವ. ಹೌದಾ? ನಮ್ಮ ಎಷ್ಟದ ಟೋಟಲ್ಲು? 400 ಅದ. ಅಂದ್ರೆ ಒಂದು ಇದ್ದದ್ದು 4 ಆಗೈತೆ ಅಂದ್ರೆ ಇಂಟು 4 ಮಾಡ್ಯಾರ. ಇದಕ್ಕೂ 4 ಮಾಡಿರಿ. 12 ಎಷ್ಟು? 48. 4800 ಟೋಟಲ್ 400 ಹಣ್ಣಿನಾಯ್ತು. ಪ್ರತಿ ಡಜನ್ಗೆ ಕಂಡ್ರಿ ಅಂದಾರ ಅವ್ರಿಗೆ. ಅದಕ್ಕಿಂತ ಮುಂಚೆ ಅವ್ರಿಗೆ 1000 ರೂಪಾಯಿ ಲಾಭ ಆಗೈತಿ. ಇದಕ್ಕೆ 1000 ರೂಪಾಯಿ ಲಾಭ ಆಗೈತೆ ಅಂದ್ರೆ ಟೋಟಲ್ ಎಷ್ಟು ಕೊಟ್ಟಾರವರು? 5800 ರೂಪಾಯಿ ಕೊಟ್ಟಾರ. ಹೌದಾ? 5800 ಎಷ್ಟಕ್ಕೆ ಕೊಟ್ಟಾರ? 400 ಹಣ್ಣಿಗೆ 5800 ಕೊಟ್ಟಾರ. 12ಕ್ಕೆ ಎಷ್ಟು? ಈ 2 0 ಇವು 2 0 4 1 4 3 ಅಂದರೆ 8 24 ಅಂದ್ರೆ 174 ರೂಪಾಯಿ ಒಂದು ಡಜನ್ಗೆ ಕೊಟ್ಟಾರ ಅಂಥೇಳಿ. ಸೇಮ್ ಕ್ವಶನ್ನು ನಂಬರ್ ಅಷ್ಟೇ ಚೇಂಜ್ ಮಾಡ್ಯಾರ ನೋಡಿರಿ. ಅಲ್ಲಿ ಏನು ಮಾಡ್ಯಾರ? 1000 ರೂಪಾಯಿ ಕೊಟ್ಟಾರ, ಅಲ್ಲಿ ಹಿಂದ್ಗಡೆ ಸ್ವಲ್ಪ ಚೇಂಜಸ್ ಮಾಡಿದರು. ಓಕೆ, ಡನ್. ನೆಕ್ಸ್ಟ್, ಒಂದು ವಸ್ತುವನ್ನು 20,240ಕ್ಕೆ ಮಾರಾಟ ಮಾಡುವುದರಿಂದ ಅವನು 8% ನಷ್ಟ ಅನುಭವಿಸುತ್ತಾನೆ. 12% ಲಾಭ ಗಳಿಸಲು ಎಷ್ಟಕ್ಕೆ ಮಾರಾಟ ಬೇಕು? ನೋಡಿರಿ, ಈಗ 100 ರೂಪಾಯಿ ಅದ. ಓಕೆ, ಅವನಿಗೆ ಏನಾಗೈತಿ? 8% ನಷ್ಟ ಅಂತಂದಾಗ 8% ಏನಾಗೈತಿ? ನಷ್ಟ ಅಂದ್ರೆ ಕಡಿಮೆ ಆಗೈತನ. ಅಂದ್ರೆ ಎಷ್ಟಾಯಿತು? 92 ಆಯಿತು. ಹೌದಾ? ಅದೇ ಒಂದು ವೇಳೆ ನನಗೆ ಈ 100 ಇದ್ದದ್ದು 12% ಆಗಬೇಕಂದ್ರೆ 12% ಏನಾಗಬೇಕು? ಲಾಭ ಆಗಬೇಕು. ಅವಾಗ ಏನಾಗ್ತದೆ? 112 ಆಯ್ತು. ಹೌದಾ? ಹೌದು ಇಲ್ಲ? ಹಾಂ, ಈಗ 92 ಅದ. ಹೌದಾ? ಕೊಟ್ಟದ್ದು ಟೋಟಲ್ 92 ಅದ. ಎಷ್ಟಕ್ಕೆ? 20,240 ಇಂಟು 112 ಅಂದ್ರೆ ಎಷ್ಟು? ಹೌದಾ? ಮಾಡಿ, ಎಷ್ಟರಲ್ಲೇ ಮಾಡ್ತೀರಿ? 3 ಅಥವಾ 4 ಮಾಡಿರಿ. 4 2 8, 4 3 12 ಮತ್ತು 4 5 20, 4 6 0. ಓಕೆ, ನೆಕ್ಸ್ಟ್ 23 ಬಂತು. 23 1 23 2 23 2 0. 220 ಇಂಟು 112 ಅಂತಂದ್ರೆ 24,640ಕ್ಕೆ ಮಾರಿದ್ರೆ 24,640ಕ್ಕೆ ಮಾರಿದ್ರೆ ಅವನಿಗೆ 12% ಲಾಭ ಸಿಗುತ್ತೆ. ಓಕೆ, ಡನ್ನ. ನೆಕ್ಸ್ಟ್, 2 ಪಾತ್ರೆಗಳು ಕ್ರಮವಾಗಿ 700. ಇದು ಹೊಸ ಕ್ವಶನ್ ಅದ ನೋಡ್ರಿ. ಇಷ್ಟು ಶಿಫ್ಟ್ ಒಳಗೂ ಎಲ್ಲಿ ಬಂದಿಲ್ಲ, ಸ್ವಲ್ಪ ಚೇಂಜಸ್. 765 ಲೀಟರ್ ಮತ್ತು 833 ಲೀಟರ್ ದ್ರವವನ್ನು ಹೊಂದಿದೆ. 2 ಪಾತ್ರೆಗಳ ದ್ರವವನ್ನು ಅಳೆಯಬಹುದಾದ ಪಾತ್ರೆಯ ಗರಿಷ್ಠ ಸಾಮರ್ಥ್ಯ ಎಷ್ಟು ಅಂತಂದಾಗ ಫಸ್ಟಿಗೆ ನಾವು ಏನು ಮಾಡಬೇಕು? ಇವುಗಳ ಮಸ ತೆಗೆದ್ರೆ ಮುಗಿದೋಯ್ತು. ಓಕೆ, ಮಸ ಎದುರು ತೆಗಿಬೇಕ್ರಿ? 765 ಮತ್ತು 833. ಇವುಗಳ ಮಸ ಅಂತಂದ್ರೆ 15ರಲ್ಲಿ ಅಂತೂ ಹೋಗೋದಿಲ್ಲ, 21ರಲ್ಲಿ ಅಂತೂ ಹೋಗೋದಿಲ್ಲ. ಸೊ 17ರಲ್ಲಿ ಹೋಗುತ್ತೆ ನೋಡಿರಿ. ಓಕೆ, 17ರಲ್ಲಿ ಹೋಗುತ್ತೆ. ಅಂದ್ರೆ ಹೆಂಗೆ ನೀವು ಮಾಡ್ಕೊತ ಹೋಗ್ತೀರ ಅಂತಂದ್ರೆ ಫಸ್ಟಿಗೆ ನೋಡಿರಿ ಸರ್, ದೊಡ್ಡ ಸಂಖ್ಯೆ ಮಸ ಅಂತಂದಾಗ ಇದು ಡಿಫ್ರೆನ್ಸ್ ನೋಡಿರಿ ಎಷ್ಟದ? 68 ಅದ. 68 ಅಂದ್ರೆ ಇದು ಡಿವಿಸಿಬಲ್ ಬೈ 17 ಹೋಗುತ್ತಿಲ್ಲ. 17 4 68 ಅಂದ್ರೆ 17 ಲೀಟರ್. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಮರಿಬೇಡ್ರಿ. ಓಕೆ, ನೆಕ್ಸ್ಟ್, ಒಂದೇ ವರ್ಷದಲ್ಲಿ ಬಡ್ಡಿ, ಇದರಲ್ಲಿ ಸರಳ ಬಡ್ಡಿ 40 ರೂಪಾಯಿ, ಚಕ್ರಬಡ್ಡಿ 44 ರೂಪಾಯಿ, ಅಸಲು ಎಷ್ಟು? ಲಾಸ್ಟ್ ಟೈಮು ಈ ಥರ ಕ್ವಶನ್ ಬಂದಿದ್ದು ಫಸ್ಟ್ ಶಿಫ್ಟು 1ನೇ ದಿನದಿಂದ ಆದ್ರೂ ಅಲ್ಲಿ ಕ್ವಶನ್ ಬಂದಿದ್ದು. ಈಗ ನೋಡಿರಿ, 40 ರೂಪಾಯಿ ಸರಳ ಬಡ್ಡಿ ಆತಂದ್ರೆ 2 ವರ್ಷಕ್ಕೆ, 1 ವರ್ಷಕ್ಕೆ 20, ಇನ್ನೊಂದು ವರ್ಷಕ್ಕೆ 20. ಹೌದಾ? ಹೌದು ಇಲ್ಲ? ಹೌದಾ? ಈಗ ಇಲ್ಲಿ 44 ಆಗೈತಂದ್ರೆ 4 ರೂಪಾಯಿ ಎಕ್ಸ್ಟ್ರಾ ಆಗೈತೆ ನಮ್ಮದು. ಯಾವುದಕ್ಕೆ? ಚಕ್ರ ಬಡ್ಡಿ. ಹೌದಾ? 4 ರೂಪಾಯಿ ಆತಂದ್ರೆ ಈಗ R= ಬೇಕಾಗಿತ್ತಂದ್ರೆ ನಮ್ಮದು ಎಷ್ಟಾಗತ್ತೆ ರೀ? R= ರೇಟ್ ಆಫ್ ಇಂಟ್ರೆಸ್ಟ್ 20 ಆಗುತ್ತೆ ನಮ್ಮದೀಗ. ಹೌದು ಇಲ್ಲೋ? R= ನೋಡಿರಿ, R ಅಂತಂದ್ರೆ R/100 ಇಂಟು 20 ಅಂದ್ರೆ 4 ರೂಪಾಯಿ ಜಾಸ್ತಿ ಅದಂದ್ರೆ ಬಡ್ಡಿ. ಈ 0 ಈ 0 ಈ ಕಡೆ ಹೋತಂದ್ರೆ ಎಷ್ಟೊತ್ತಿ? 2 1 2 2 ಅಂತಂದ್ರೆ R= 20 ಬಂತು. ಹೌದಾ? ಈಗ ನಾವು ಅಸಲು ಕಂಡಿದ್ದೀರಿ. ಅಸಲು ನಮಗೆ ಗೊತ್ತಿಲ್ಲ ಅಂದ್ರೆ 100 ರೂಪಾಯಿ ಅದ. ಹೌದಾ? ಟೈಮು 2 ವರ್ಷ. R= 20%. ಈಗ ನೋಡಿರಿ, ಈ ಸಿಂಪಲ್ ಇಂಟ್ರೆಸ್ಟು ನಮ್ಮದು 40ಕ್ಕೆ 40 ಆಗೈತಿ. ಹಂಗಂದ್ರೆ 100ಕ್ಕೆ ಎಷ್ಟು ಆಕತಿ? 100 ಆಗತ್ತೆ. ಹೌದಿಲ್ಲ ರೀ?
ಅಂದ್ರೆ ನಮ್ದು 100 ರೂಪಾಯಿ ಅಸಲಾಗಿತ್ತು ಅಂತೇಳಿ. ಹೌದಾ? ಕನ್ಫರ್ಮ್. ನೆಕ್ಸ್ಟ್ 7th ಕ್ವಶನ್. ಒಂದು ಕಾರ್ಖಾನೆಯಲ್ಲಿ 96 ಕಾರ್ಮಿಕರ ಸರಾಸರಿ ವಯಸ್ಸು 22 ವರ್ಷ. ಪುರುಷರ ಸರಾಸರಿ ವಯಸ್ಸು 41 ಮತ್ತು ಮಹಿಳೆಯರದು 25. ಕಾರ್ಖಾನೆಯಲ್ಲಿರುವ ಮಹಿಳೆಯರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡಿರಿ, ಇದು ಅಲಿಗೇಷನ್ ಮೆಥಡ್ ಒಳಗೆ ಮಾಡೋಣ. ಫಸ್ಟಿಗೆ ಮೇಲು, ಆಮೇಲೆ ಫಿಮೇಲು, ಮೆನ್ನು ವುಮನ್ ಅಂತ ಮಾಡ್ಕೊರಿಲ್ಲ ಅಂದ್ರೆ. ಓಕೆ, ಆಮೇಲೆ ಇವ್ರು ಎಷ್ಟು ಅದಾರ? 41 ಅದಾರ, ಇವರು 25 ಅದಾರ. ಅದರ ಟೋಟಲ್ ನಂಬರ್ ಎಷ್ಟು ಅದ ರೀ? ಅವ್ರದ್ದು ಸರಾಸರಿ 32 ಅದ. ಅಲಿಗೇಷನ್ ಮತ್ತು ಇದ್ರೊಳಗೆ ಕಳೆದು ಇಲ್ಲೇ ಇಡಬೇಕು, ಇದ್ರೊಳಗೆ ಕಳೆದು ಇಲ್ಲೇ ಇಡಬೇಕು. ಓಕೆ, ನೆಕ್ಸ್ಟು 32ರಾಗ 25 ಹೋದ್ರೆ 7, 41ರಾಗ 32 ಹೋದ್ರೆ 9. ಹೌದಾ? ಟೋಟಲ್ ಎಷ್ಟಾಯ್ತು? ಇದು 16 ಆಯಿತು. ಹೌದಾ? 16 ಅಂದ್ರೆ ಟೋಟಲ್ ಎಷ್ಟು ಜನ ಅದಾರ? 96. ಅಂದ್ರೆ ಎಷ್ಟು ಇಂಟು ಮಾಡ್ಯಾರ? 16 ಆರಲ್ಲೇ ಮಾಡ್ಯಾರ. ಹೌದಾ? ಈಗ ಅವ್ರು ಯಾರು ಕೇಳ್ಯಾರ? ಮಹಿಳೆಯರು. ಹೌದಾ? ಮಹಿಳೆಯರು ಅಂದ್ರೆ ಇವ್ರು ನಮಗೆ ಅಂದ್ರೆ 9 ಅಂದರೆ ಎಷ್ಟು? ಇದಕ್ಕೂ ಇಂಟು 6 ಮಾಡಿಬಿಡ್ರಿ. 6 9 ಎಷ್ಟು? 54 ಮಹಿಳೆಯರು. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೆಕ್ಸ್ಟ್ 8ನೇ ಕ್ವಶನ್. 9 ಮತ್ತು 49ರ ಸರಾಸರಿ ಅಂದರೆ ಮೀನ್ ಪ್ರಪೋರ್ಷನ್ ಅಂತ ಕೇಳ್ಯಾರ. ಮೀನ್ ಪ್ರಪೋರ್ಷನ್ ಮೀನ್ಸ್ ರೂಟ್ ಆಫ್ 9 ಇಂಟು 49. 9ಅನ್ನು ಹೊರಗೆ ತೆಗೆದುಬಿಡ್ರಿ, 3 ಆಯಿತು. 49 ಹೊರಗೆ ತೆಗೆದ್ರೆ 7 ಆಯಿತು. 7 3 21. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಅದ ನೋಡ್ರಿ. ಎಲ್ ಸಿ ಎಮ್ ಅದ. 36, 63, 372 ಮತ್ತು 126 ಲಸ ಅಂತಂದಾಗ ನಾವು ಫಸ್ಟಿಗೆ ಏನು ಮಾಡ್ತೀನಿ? ಈ 36ಅನ್ನು ನಾನು 2 ಡಿವೈಡ್ ಮಾಡ್ತೀನಿ. 9 4 36. ಹೌದಾ? 4ರಲ್ಲಿ ಡಿವೈಡ್ ಯಾವುದಾಗುತ್ತಲ್ಲ ಅದೇ ಆನ್ಸರ್. 4ರಲ್ಲಿ ಡಿವೈಡ್ ಅಂದರೆ ಕೊನೆಯ 2 ಅಂಕೆಗಳು 4ರಿಂದ ಹೋಗಬೇಕು. ಹೌದಾ? 4 ಇದು ಹೋಗುತ್ತಾ, ಇದು ಹೋಗುತ್ತಾ ಅಂದ್ರೆ ಇದು ಬರೋಂಗಿಲ್ಲ, ಇದು ಬರೋಂಗಿಲ್ಲ. ನಮಗೆ ಆಪ್ಷನ್ 7 8 12, ಆಮೇಲೆ 7 8 6 0. ಇವೆರಡು 4ರಲ್ಲೇ ಹೋಯಿತು. ಓಕೆ, ಇನ್ನು ನಮಗೇನಾಗಬೇಕು? ಈ 9ರಲ್ಲಿ ಹೋಗ್ಬೇಕು. 9ರಲ್ಲಿ ನೋಡಿರಿ, 8 2 10, 18. 18 ಡಿವೈಡೆಡ್ ಬೈ 9 ಅಂದರೆ ಇದು ಹೋಗುತ್ತೆ. ಇದು 7 ಈ ಕಡೆ ಹಾಕಿದ್ರೆ 7 3 20. ನೋಡಿರಿ, 7 2 14, 15 ಆಯಿತು. 15 ಅಂದ್ರೆ 21 ಆಯಿತು. 21 ಡಿವೈಡೆಡ್ ಬೈ 9 ಅಂದ್ರೆ ಹೋಗಂಗಿಲ್ಲ. ಅಂದ್ರೆ ಸಿಗುವಂತಹ ಆನ್ಸರ್ ಒಂದೇ. ಯಾವುದು? 7812 ಕರೆಕ್ಟ್ ಆನ್ಸರ್. ಓಕೆ, ಲಸ ಅಂತಂದ್ರೆ ಲಸ ತಕ್ಕೋದು ಕೂಡಂಗಿಲ್ಲ. ಇದು ಶಾರ್ಟ್ಕಟ್ ಆಗಿ. ಓಕೆ, ಡನ್. 10th ಕ್ವಶನ್ ಏನದ? ಆಶೀಶ್, ಕಿರಣ್ ಮತ್ತು ಮಹೇಶ್ 3 ಜನ ಅದಾರ ರೀ. ಓಕೆ, ಅವರು ಸರಾಸರಿ ತೂಕ ಎಷ್ಟು ಅದ ರೀ? 46 ಅದ. ಅಂದರೆ 3 ಜನದ್ದು 46 ಇಂಟು 3 ಮಾಡ್ತೀನಿ. ಈಗ ನೆಕ್ಸ್ಟ್ ಇಲ್ಲಿ ಇಬ್ಬರು ಅದಾರ ನೋಡ್ರಿ, ಕಿರಣ್ ಆಮೇಲೆ ಆಶೀಷ, ಆಮೇಲೆ ಕಿರಣ್ ಮತ್ತು ಮಹೇಶ್. ಇಲ್ಲಿ ಇಬ್ಬರಿಬ್ರು ಜನ ಅದಾರ. ಅದ 2 ಕಡೆ ಇಬ್ಬರಿಬ್ರು ಅದಾರ, ಅದು ಸರಾಸರಿ ಇಬ್ಬರಿಬ್ರು. ಆಮೇಲೆ ಇವು ಒಬ್ರದ್ದು ಎಷ್ಟು ಅದ ರೀ? 40. ಆಮೇಲೆ ಇನ್ನೊಬ್ಬರದು 43. ಇವರಿಬ್ಬರದು ಕೂಡಿಸಿದ್ರೆ ಎಷ್ಟಾಗುತ್ತೆ? 83 ಆತ. ಅದು ನಮ್ಮದು ಆ್ಯಾವ್ರೇಜ್. ಈಗ ನೋಡಿರಿ, 83 ಇಂಟು 2 ಅಂತಂದ್ರೆ 116 ಮೈನಸ್ 138. ಅಂದ್ರೆ ಇಲ್ಲಿ ಇಬ್ಬರು ಯಾಕೆ ತೊಗೊಂಡು ಅಂದ್ರೆ ನೋಡಿರಿ, ಇಲ್ಲಿ ಇಬ್ಬರು ಅದಾರ, ಆಶೀಶ್ ಮತ್ತು ಕಿರಣ್ ಇಬ್ಬರು ಅದಾರ, ಕಿರಣ್ ಮತ್ತು ಮಹೇಶ್ ಇಬ್ಬರು ಅದಾರ. ಹೌದಾ? 2 ಕಡೆ ಇಬ್ಬರು ಅದಾರ, ನಾನು ಕಾಮನ್ ಆಗಿ ತೊಗೊಂಡ್ಬಿಟ್ಟಿನಿ. ಇದು 166 ಆಗುತ್ತಲ್ಲ. 8 3 8 16. ಓಕೆ, 8 3 24, 8 16. ಹೌದಾ? 3 6 ಕರೆಕ್ಟ್ ಐತಿ. 166 138 ಹೋದರೆ ಎಷ್ಟು ಉಳಿತು? 28. ಇದು ಯಾರ್ದು ಅಂತಂದ್ರೆ ಕಿರಣ್ಣ ವಯಸ್ಸಾಗಿರುತ್ತೆ. ಕಿರಣ್ದ ಯಾಕೆ ಆಗತ್ತಂದ್ರೆ ಇಲ್ಲಿ ಕಿರಣ್ ಇಲ್ಲಿ ಮೆನ್ಷನ್ ಮಾಡ್ಯಾರ ಈ ಇಬ್ಬರೊಳಗಿದ್ದಾಗ, ಆಮೇಲೆ ಈ ಇಬ್ಬರೊಳಗೂ ಮಾಡ್ಯಾರ. ಅಂದ್ರೆ 2 ಸಲ ಕಿರಣ್ ಮೆನ್ಷನ್ ಮಾಡಿದ್ರೆ ಲಾಸ್ಟಿಗೆ ಕ್ವಶನ್ ಒಳಗೂ ಅವನದೇ ಕೇಳಿರಬೇಕು. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ಸಿಂಪ್ಲಿಫಿಕೇಷನ್ ಏನದ ನೋಡ್ರಿ. ಫಸ್ಟಿಗೆ 7 1 ಆಮೇಲೆ 7 3 21. ಇಲ್ಲಿ 3 ಅಷ್ಟೇ ಉಳಿತು, ಕೆಳಗಡೆ ಬರೀತೀನಿ. 9 1 9 ಎಷ್ಟರಲ್ಲಿ ರೀ? 9 7 63. ಓಕೆ, ಈ 4 ಮೈನಸ್ 2 ಅಂತಂದ್ರೆ ಇಲ್ಲಿ 2 ಉಳಿತು. ಈ 2 ಗೆಟ್ ಕ್ಯಾನ್ಸಲ್ ಆಯಿತು. 14 ಪ್ಲಸ್
7 ಅಂತಂದ್ರೆ 21. 21 ಇಂಟು 3 ಅಂದ್ರೆ 63. ನಮ್ಮದು ಫೈನಲ್ ಆನ್ಸರ್ ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು ನೋಡಿರಿ, ಕೇತನ್ನಿಗೆ 2 ಜನ ಮಕ್ಕಳು ಅದಾರ. 15 ವರ್ಷಗಳ ಕೇತನ್ ಸಂಪತ್ತಿನ ಸ್ವಲ್ಪ ಹಣವನ್ನು ಕೊಡ್ತಾನೆ. 16 ವರ್ಷ ಡೇವಿಡ್ಗೆ ಸ್ವಲ್ಪ ಕೊಡ್ತಾನೆ. 22 ವರ್ಷಗಳ ನಂತರ ಏನು ಮಾಡ್ತಾನೆ, ಹಣವನ್ನು ಪಡಿಬೇಕಾಗತ್ತೆ ಅವರು. ಅದರ ವಾರ್ಷಿಕ 10% ಬಡ್ಡಿ ಒಳಗೆ, ಚಕ್ರ ಬಡ್ಡಿ ಒಳಗೆ ಅಲ್ಲಿ ಇಡ್ತಾರೆ. 22 ವರ್ಷ ಆದ ನಂತರ ಒಂದೇ ಮೊತ್ತ ಸಿಗುತ್ತೆ. ಹಾಗಾದ್ರೆ ಕೇತನ್ ಬಳಿ ಇರುವ ಒಟ್ಟು ಹಣ 25,200 ಆಗಿದ್ರೆ ಡೇವಿಡ್ಗೆ ಎಷ್ಟು ಕೊಟ್ಟಾನ? ಸೇಮ್ ಲಾಸ್ಟ್ ಕ್ಲಾಸಲ್ಲಿ ಇದೇ ಥರ ಕ್ವಶನ್, ಪ್ರತಿ ಶಿಫ್ಟಲ್ಲೂ ಕ್ವಶನ್ ಅದಾವೆ. ನಾವೇನು ಮಾಡ್ತೀವಿ, ಪರ್ಸಂಟೇಜನ್ನು ನಾವು ಯೂಸ್ ಮಾಡಿಕೊಂಡು ಮಾಡ್ತೀವಿ. ಇದನ್ನು ಯಾವ ರೀತಿ ಬರಿತೀವಿ, 1/10 ಅಂದ್ರೆ 10ಕ್ಕೆ 1 ಹೆಚ್ಚಾಗೈತೆ ಅಂದ್ರೆ 11 ಆಗೈತೆ. ಅಂದ್ರೆ 2 ಸೇರಿ ಎಷ್ಟಾಯಿತು, 21 ಆಯಿತು. 21 ಅಂದ್ರೆ 25,200. ಹೌದಾ? ಅವ್ರು ಕೇಳಿದ್ದು ಯಾರ್ದು, ಡೇವಿಡ್. ಓಕೆ, ಡೇವಿಡ್ ಎಷ್ಟು ಅಂತಂದಾಗ ಫಸ್ಟಿಗೆ ಎಷ್ಟು ಕೊಟ್ಟಾರಂತಂದ್ರೆ ನಮಗೆ 11 ಅಂತಲೇ ಕನ್ಸಿಡರ್ ಮಾಡ್ಬೇಕು. ನೀವು ಕನ್ಫ್ಯೂಸ್ ಆಗಿ 1ನೇದು ಮಹೇಶಿಂದ 2ನೇದು ಡೇವಿಡ್ ಅಂತೇಳಿ 10 ತೊಗೊಂಗಿಲ್ಲ. ಅವ್ರೇನು ಕೇಳ್ಯಾರ ಹೇಳ್ರಿ, ಆರಂಭದಲ್ಲಿ ಅಂತಂದ್ರೆ ಈ 2 ನಮ್ಮ ಡೇವಿಡ್ ಈಗ ಮೊದಲಿದ ಆರಂಭದು ಅಂದ್ರೆ 11 ಅಂದರೆ ಎಷ್ಟು, 25,200 ಆಗೈತೆ. ಅಂದ್ರೆ ಇಲ್ಲಿ ಮಲ್ಟಿಫಿಕೇಷನ್ ಎಷ್ಟು ಮಾಡ್ಯಾರಂತ ನೋಡಿರಿ. ಓಕೆ, ಅದೇ ರೀತಿ 11 ಇದ್ದದ್ದು ಇದೆಷ್ಟಾಗುತ್ತೆ ರೀ, 13,200 ಆಗುತ್ತೆ. ಡನ್ನ. ಇದು ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಎಲ್ಲ ಕ್ವಶನ್ಗಳನ್ನು ಇದೇ ರೀತಿ ನಾವು ಮಾಡಬೇಕಾಗತ್ತೆ. ಕಂಪಲ್ಸರಿ ಆನ್ಸರ್ ಕರೆಕ್ಟ್ ಬರುತ್ತೆ. ಡನ್. ಓಕೆ, ನೆಕ್ಸ್ಟ್ 13ನೇ ಪ್ರಶ್ನೆ, ಸಿಂಪ್ಲಿಫಿಕೇಷನ್. 15 ಒಂದಲೇ 15 4 -9 -4 -2 6 12 ಎಲ್ಲ ಮೈನಸ್ ಒಳಗದವ, ಮೈನಸ್ ಆಗಿ ನಮ್ದು ಆನ್ಸರ್ ಬರುತ್ತೆ. 12 21 25 -25 ಇಸ್ ಎ ಫೈನಲ್ ಆನ್ಸರ್. ಓಕೆ, ಡನ್. ನೆಕ್ಸ್ಟ್ ರೈಲಿಗೆ ಸಂಬಂಧಪಟ್ಟಂತೆ ನೋಡಿ, ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ 2 ರೈಲುಗಳು. ಓಕೆ, ವಿರುದ್ಧ ದಿಕ್ಕಿನಲ್ಲಿ ಅದು. ಇಲ್ಲಿ ಏನು ಮಾಡ್ಯಾರ, ಒಂದು ರೈಲಿನ ವೇಗವನ್ನು ಕೊಟ್ಟಾರ. 2 ರೈಲುಗಳ ಉದ್ದ ತಲಾ 250 ಅಂತಂದರೆ ತಲಾ 250 ಅಂದರೆ 500 ಆಯಿತು. ಅಂದರೆ ಆಮೇಲೆ ವೇಗ ನೋಡಿ, ವಿರುದ್ಧ ದಿಕ್ಕಿನಲ್ಲಿ ಅಂತ ಏನು ಮಾಡ್ತೀವಿ, ಕೂಡಿಸ್ತೀವಿ. ಆದರೆ ಒಂದು ರೈಲಿಂದ 45 ಕೊಟ್ಟಾರ, ಆದರೆ ಇನ್ನೊಂದು ರೈಲಿನ ಕೊಟ್ಟಿಲ್ಲ. ಆಮೇಲೆ ಟೈಮ್ ಎಷ್ಟು ಕೊಟ್ಟಾರ, 25 ಸೆಕೆಂಡ್ ಕೊಟ್ಟಾರ. ಇಂಟು 5/18. ಓಕೆ, ಈಗ ನಾವು ಸಿಂಪ್ಲಿಫೈ ಮಾಡ್ಕೊಂಬಿಡ್ರಿ. ಯಾವುದನ್ನು 45 ಇದೇನದಲ್ಲ ಇದನ್ನು ಒಂದು ಕಡೆ ಇಟ್ಕೊಂಬಿಡ್ರಿ. ಇದು ಲಾಸ್ಟಿಗೆ ಯೂಸ್ ಮಾಡ್ತೀವಿ ನಾವು. 45 + x = 500 × 18 / 25 × 5. ಓಕೆ, ಈಗ ನೋಡಿರಿ, 25 ಒಂದಲೇ 25, 25 ಒಂದಲೇ 25, 2ರಲ್ಲಿ 50 ಅಂದ್ರೆ 0, 5 ಒಂದಲೇ 5, 4 18 4 ಎಷ್ಟು, 72 ಆಯಿತು. ಈ 45ಅನ್ನು ಈ ಕಡೆ ತೊಗೊಂಬಿಡ್ರಿ, ಮೈನಸ್ ಆಗುತ್ತೆ. ಹೌದಾ? ಅಂದ್ರೆ ಎಷ್ಟಾಯಿತು, 27 km/h. ಇದು ಇನ್ನೊಂದು ರೈಲಿನ ವೇಗ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ವೆರಿ ಸಿಂಪಲ್ ನೋಡಿರಿ. ಇದೇ ಥರ ಕ್ವಶನ್ಗಳನ್ನು ಒಂದಿಲ್ಲೊಂದು ಕೇಳಿರ್ತಾನೆ, ಒಂದಿಲ್ಲೊಂದು ಮಿಸ್ ಮಾಡಿರ್ತಾನೆ, ಅದನ್ನು ಕಂಡುಹಿಡಬೇಕಾಗತ್ತೆ. ಡನ್. ನೋಡಿರಿ, ಒಂದು ವೇಳೆ ಇನ್ನೊಂದು ಕ್ವಶನ್ ಕೇಳೋಣ. 496 ಮೀಟರ್ ಉದ್ದದ ರೈಲು 18 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿದರೆ 664 ಮೀಟರ್ ಉದ್ದದ ಸುರಂಗವನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ನೋಡಿರಿ, ನಮಗೆ 2 ಇಲ್ಲಿ ಏನದಾವ್ರಿ, ಉದ್ದಗಳದಾವೆ. ಅವನ್ನ 2 ಏನು ಮಾಡ್ಬೇಕು, ನಾವು ಕೂಡಿಸ್ಬೇಕು. 2 ಕೂಡಿಸಿದ್ರೆ ಎಷ್ಟಾಯ್ತು ರೀ, 1160 ಆಯಿತು. ಹೌದಾ? 1160. ಆಮೇಲೆ ಸ್ಪೀಡ್ ಎಷ್ಟದ ರೀ, 18 ಕಿಲೋಮೀಟ್ರ್. ಆಮೇಲೆ 5/18. ಅವ್ನು ಕೇಳಿದ್ದು ಟೈಮ್ ಕೇಳೋಣ. ಈ 18 ಹೋಯಿತು. ಆಮೇಲೆ ಟೈಮ್ t = 1160 / 5. 5ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬಂತು, 5 ಒಂದಲೇ 5, 2ರಲ್ಲಿ 10, ಆಮೇಲೆ 5 3ಲೆ 15. ಹೌದಾ? ಮತ್ತು 5 2ಲೆ 10 ಅಂದರೆ 232 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಒಂದು ವೇಳೆ ನಿಮಿಷ ಒಳಗೆ ಕೇಳಿದರೆ ಮತ್ತೆ /60 ಲಾಸ್ಟ್ ಶಿಫ್ಟಲ್ಲಿ ಮಾಡಿದ್ರಿ ನೀವು. ಓಕೆ, ಡನ್. ನೆಕ್ಸ್ಟ್
14ನೇ ಪ್ರಶ್ನೆ. ಒಂದು ಭಿನ್ನರಾಶಿಯನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿರಿ. ಪ್ರತಿ ಶಿಫ್ಟಲ್ಲಿ ಬಂದಿಲ್ಲ, ಈ ಶಿಫ್ಟಲ್ಲಿ ಕೆಲವೊಂದು ಕ್ವಶನ್ಗಳನ್ನು ಹೊಸದಾಗಿ ತಂದರು. ಲಾಸ್ಟ್ ಶಿಫ್ಟು ಮತ್ತು ಈ ಶಿಫ್ಟು. ಭಿನ್ನರಾಶಿಯನ್ನು 10% ಹೆಚ್ಚಿಸಿ ಅದರ ಛೇದವನ್ನು 10% ಕಡಿಮೆ ಮಾಡಿದರೆ ಭಿನ್ನರಾಶಿಯು 11/45 ಆಗುತ್ತದೆ. ನೋಡಿರಿ, ಒಂದು ಭಿನ್ನರಾಶಿ ಅದ, ನನಗೆ ಏನದ ಗೊತ್ತಿಲ್ಲ. ಆ ಭಿನ್ನರಾಶಿ ನನಗೆ x/y ಅಂತದ. ಆದ್ರೆ ಇದಕ್ಕೆ ಏನು ಮಾಡ್ಯಾರ, ಅಂಶಕ್ಕೆ ಏನು ಮಾಡ್ಯಾರ, 10% ಹೆಚ್ಚಿಗೆ ಮಾಡ್ಯಾರ, 110 ಆಯಿತು. ಛೇದಕ್ಕೆ 10 ಕಡಿಮೆ ಮಾಡ್ಯಾರ. ಇದಾದ ನಂತರ ಅವರಿಗೆ 11/45 ಸಿಕ್ಕತಿ. ಅವ್ರು ಕೊಟ್ಟಂತಹ ಇಕ್ವೇಷನನ್ನು ನಾವು ಬರೆದಿದ್ದು. ಈ x/y ಅಂದ್ರೆ ಈ ಭಿನ್ನರಾಶಿ ಕಂಡಿಡಿ ಅಂದ್ರೆ ಇನ್ನಿಲ್ಲೇ ಇಟ್ಕೊಂಡ್ಬಿಡ್ರಿ, ಉಳ್ಕಿದ್ದೆಲ್ಲ ಆ ಕಡೆ ಕರ್ಕೊಂಡ್ಬಿಡ್ರಿ. ಅಂದ್ರೆ ಏನು ಉಳಿತು, 11/45 ಇಂಟು 90/110. 45 ಒಂದಲೇ, 45 ಎರಡಲೇ, 11 ಒಂದಲೇ, 11 ಹತ್ತಲೇ, ಅಂದ್ರೆ 2/10 ಅಂತಂದ್ರೆ ಎಷ್ಟು ಬಂತು, 2/10 ಅಂತಂದ್ರೆ ಮತ್ತು 2 ಒಂದಲೇ 2 ಐದರಲ್ಲೇ, ಅಂದ್ರೆ 1/5. ಅಂದ್ರೆ ಆ ಭಿನ್ನ ರಾಶಿ ಯಾವುದು ರೀ, 1/5. ನೋಡಿರಿ, ನಿಮ್ಗೆ 2/5 ಅದ, ಆದ್ರೆ ನಮಗೆ ಏನು ಆನ್ಸರ್ ಬರಬೇಕು, 2/5 ಈಸ್ ದ ಆನ್ಸರ್. ಸಾರಿ, 1/5 ಈಸ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಡನ್. ನೆಕ್ಸ್ಟು, ಒಂದು ಸಿಲಿಂಡರ್ನ ಪಾದದ ತ್ರಿಜ್ಯವು 7 ಸೆಂಟಿಮೀಟರ್ ಆಗಿದ್ದರೆ ಎತ್ತರ 9.5 ಸೆಂಟಿಮೀಟರ್. ನೋಡಿರಿ, 9.5 ನಾವು ಏನು ಬರೀತೀವಿ, 95/10 ಅಂತ ಬರಿಬೋದು. ಹಾಗೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಅಂತಂದಾರೆ. ಈಗ ಫಾರ್ಮುಲಾ ಏನದ ನೋಡೋಣ್ರಿ. ಓಕೆ, ವಕ್ರ ಮೇಲ್ಮೈ ವಿಸ್ತೀರ್ಣ ಏರಿಯಾ ಈಕ್ವಲ್ ಟು 2πr/h. ಓಕೆ, ವ್ಯಾಲ್ಯೂಸನ್ನು ಹಾಕೊಂಬಿಡ್ರಿ. 2 ಇಂಟು 22/7 ಇಂಟು 7 ಇಂಟು 95/10. ನಾವು ಈ ರೀತಿಯನ್ನು ಇದನ್ನು ನಾವು ಬರ್ಕೋಬೋದು. ಓಕೆ, ನೆಕ್ಸ್ಟ್ ಈಗ ಸೊಲ್ಯೂಷನ್. ಈ 7 ಕ್ಯಾನ್ಸಲ್ ಆಯಿತು. 5 2ರಲ್ಲೇ, 5 1ರಲ್ಲೇ, 5 9ರಲ್ಲೇ, ಹೌದಾ. ನೆಕ್ಸ್ಟು 2 ಕ್ಯಾನ್ಸಲ್. ಏನು ಉಳಿತು, ಬರೀ ನಮ್ಮದು 22 ಇಂಟು 19 ಅಂತಂದ್ರೆ 418 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ದಿ ಫೈನಲ್ ಆನ್ಸರ್. 418. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್ನ. ಓಕೆ, ನೆಕ್ಸ್ಟು 18ನೇ ಪ್ರಶ್ನೆ ಏನದ ನೋಡ್ರಿ. ಎ ಮುಗಿಸಬೇಕಾದ ದಿನಗಳ ಸಂಖ್ಯೆಯು ಬಿ ಮುಗಿಸಬೇಕಾದ ದಿನಗಳ ಸಂಖ್ಯೆಯ ದ್ವಿಗುಣವಾಗಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಟೈಮ್ ಆ್ಯಂಡ್ ವರ್ಕ್. ನೆಕ್ಸ್ಟ್, ಸಿ ಮುಗಿಸಬೇಕಾದ ದಿನಗಳ ಸಂಖ್ಯೆಯು ಬಿ ಮುಗಿಸಬೇಕಾದ ದಿನಗಳದು ಅರ್ಧದಷ್ಟಿದೆ. ಓಕೆ, ಅರ್ಧದಷ್ಟದ. ಅದು ಎಷ್ಟದ ಅಂತೇಳಿ ವ್ಯಾಲ್ಯೂ ಕೊಟ್ಟಿಲ್ಲ. ಆದ್ರೆ ನೆಕ್ಸ್ಟ್ ಹೇಳ್ಯಾರ, ಎ 12 ದಿನಗಳಲ್ಲಿ ಕೆಲಸ ಮುಗಿಸಬಹುದು. ಓಕೆ, ಆಮೇಲೆ ಬಿ 1ನೇ ದಿನ ಕೆಲಸ ಮಾಡಿದರೆ, ಎ 2ನೇ ದಿನ ಕೆಲಸ ಮಾಡಿದರೆ, ಸಿ 3ನೇ ದಿನ ಕೆಲಸ ಮಾಡಿದರೆ, ಮತ್ತು ಬಿ 4ನೇ ದಿನ ಕೆಲಸ ಮಾಡ್ತಾರೆ. ಅಂದ್ರೆ ಆಲ್ಟರ್ನೇಟ್. ಓಕೆ, ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡ್ತಾರೆ. ಈಗ ನನಗೆ ದಿನಗಳ ಸಂಖ್ಯೆ ಬೇಕಾಗಿತ್ತು, ಅಲ್ಲಿ ಎದಂತೂ ಅವ್ರು ಕೊಟ್ಟಾರೆ ಈಗ, ಹೌದಾ. ಎ ಏನು ಮಾಡ್ತಾನೆ, 12 ದಿನ ಕೆಲಸ ಮಾಡ್ತಾನೆ. ಬಿ ಅವ್ರು ಕೊಟ್ಟಾರಲ್ಲಿ ಎ ಮಾಡಬೇಕಾದ ಕೆಲಸವು ಬಿ ಮುಗಿಸಬೇಕಾದ ದ್ವಿಗುಣ, ಅಂದ್ರೆ ಬಿದು ಎಷ್ಟಾಗುತ್ತೆ, 6 ಆಗುತ್ತೆ. ಸಿದ ಹತ್ರ ಆಗುತ್ತೆ, ಅಂದ್ರೆ 3. ಈ 3 LCM ತೆಗೆದುಬಿಟ್ರಿ, ಎಷ್ಟು ಬಂತು, 12 ಬಂತ. ಓಕೆ, ಈಗ ನೋಡಿರಿ ಪಾರ್ಟ್ಸ್ ಎಷ್ಟು ಬಂತು, 12 ಒಂದಲೇ, 6 ಎರಡಲೇ, 3 4ಲೇ. ಓಕೆ, ಈಗ ಟೋಟಲಾಗಿ ನಂದು ಎಷ್ಟು ಬಂತು, 7 ಬಂತು. ಓಕೆ, 7 ಕೆಲಸ ಅಂತಂದ್ರೆ ಟೋಟಲ್ ನಂದೀಗ 12 ಅದ ಈಗ, ಹೌದಾ. 12 ಅದ. ಇದ್ರಾಗ -7 ಮಾಡಿದ್ರೆ ಎಷ್ಟು ಬಂತು, 5 ಉಳಿತಾ. ಆ 5ಅನ್ನು ನಾವು ಮಾಡ್ಬೇಕು. ಅವ್ರು ಏನು ಹೇಳ್ತಾರೆ, ಸ್ಟಾರ್ಟಿಂಗ್ ಅವ್ರು ಹೇಳ್ಯಾರ ಈಗ ಏನು, ಫಸ್ಟಿಗೆ ಬಿ ಮಾಡ್ತಾನೆ ನೋಡಿರಿ. 1ನೇ ದಿನ ಬಿ ಮಾಡ್ತಾನೆ, ಆಮೇಲೆ ಎ ಮಾಡ್ತಾನೆ, ಆಮೇಲೆ ಸಿ ಮಾಡ್ತಾನೆ, ಮತ್ತು ಆಮೇಲೆ ಬಿ ಮಾಡ್ತಾನೆ ಅಂತ ಹೇಳ್ಯಾರ ಅವರು, ಹೌದಾ. ಹೌದು ಇಲ್ಲೋ, ಹೌದಾ. ಓಕೆ, ನೆಕ್ಸ್ಟ್ ಈಗ ನೋಡಿರಿ, ಇದನ್ನು ಆಮೇಲೆ ಹೇಳ್ತೀನಿ, ಯಾಕಂದ್ರೆ ಇನ್ನು ನಿಮ್ಗೆ ಡೈರೆಕ್ಟ್ ನಿಮ್ಗೆ ಗೊತ್ತಾಗಂಗಿಲ್ಲ. ಓಕೆ, ಬಿ ಐತಿಲ್ಲ, ಬಿ ಫಸ್ಟಿಗೆ ಎಷ್ಟು ಮಾಡ್ತಾನೆ, ಬಿ ಅಂದರೆ 2 ಅದ. ಓಕೆ, ಆಮೇಲೆ ಎ ಅಂದರೆ ಎಷ್ಟು ಅದ ರೀ, 1 ಅದ.
ಸಿ ಅಂತಂದ್ರೆ 4 ಅದ, 3 ದಿನ ಆತ. ಈ 3 ದಿನಗಳಲ್ಲಿ ನೋಡಿರಿ 3 ದಿನಕ್ಕೆ ಎಷ್ಟು ಕೆಲಸ ಮುಗ್ದಂಗೆ ಅದು 7 ಕೆಲಸ ಮುಗ್ದಂಗೆ ಆಯಿತು. ಹೌದಾ? 7 ಮುಗಿದೋಣ. ಈ 7 ಮುಗಿದು ಅಂತಂದ್ರೆ ಇಲ್ಲಿ ನಾ 12ರಾಗ 7 ತೆಗೆದ್ನಂದ್ರೆ ಎಷ್ಟು ಉಳಿದು 5 ಕೆಲಸ ಉಳಿದು ನಮಗೀಗ. ಹೌದಾ? ಹಾಂ, ಇದನ್ನು ನೆಕ್ಸ್ಟ್ ಹೇಳ್ತೀನಿ ನೋಡಿರಿ. 5 ಉಳಿದು ಅಂತಂದ್ರೆ ಈಗ 3 ದಿನದೊಳಗೆ 7 ಮುಗಿದವು ಅಂದ್ರೆ 5 ಉಳಿತು. ನೆಕ್ಸ್ಟ್ ದಿನ 1 ದಿನ ಮಾಡ್ತಾರೆ, ಆವಾಗ 4 ದಿನ ಆತ. ಹೌದು, 4 ದಿನ ಆಯಿತು. ಅಂದ್ರೆ ಈಗ 5 - 2 ಯಾಕೆ ಹೇಳ್ರಿ, 5 ಕೆಲಸ ಹೋದಾನು ಈಗ. ಅದರೊಳಗೆ ಎಷ್ಟು 2, ಆಮೇಲೆ 1, ಟೋಟಲ್ ಎಷ್ಟಾಯಿತು 2 ಕೆಲಸ ಉಳಿದು. ಅಂದ್ರೆ ನೆಕ್ಸ್ಟ್ 1 ದಿನ ಮಾಡ್ಬೇಕಂತಂದ್ರೆ ಯಾರು ಮಾಡಬೇಕು? ಸಿನ ಮಾಡಬೇಕಾ? ಹೌದಾ? ನೋಡಿರಿ, ಈ 2 ಎಲ್ಲಿತ್ತಂದ್ರೆ ಸರ 5ರಾಗ ಸಿ ಮಾಡ್ತಾನೆ 2, ಆಮೇಲೆ ಎ ಮಾಡ್ತಾನೆ 1. ಹೌದಾ? ಈಗ ಉಳಿದುದು ಮತ್ತೆಷ್ಟು ಅದು ಮತ್ತೆ 2 ಉಳಿದೋಣ. ಈ 2 ಯಾರು ಮಾಡ್ಬೇಕು ಹೇಳ್ರಿ? ಸಿ ಮಾಡ್ಬೇಕು. ಹೌದು ಇಲ್ಲೋ? ಈ 2 ಯಾರು ಮಾಡಬೇಕು? ಸಿ ಮಾಡ್ಬೇಕು. ಅದನ್ನು ನೆಕ್ಸ್ಟ್ 1 ದಿನ ಮಾಡಿದ್ರೆ ಎಷ್ಟು ದಿನ ಆಯಿತು? 5 ದಿನ ಆತ. ಹೌದಿಲ್ಲ? 5 ದಿನ ಆದಮೇಲೆ ನನಗೆ ಸಿ ಇದ್ದಾಗ ಕೆಲಸ ಮಾಡಬೇಕಾಗೈತಿ. ಉಳಿದದ್ದು ಕೆಲಸ 2 ಸಿ 2 ಕೆಲಸ ಉಳ್ದವ. ಅವ್ನ ಪಾರ್ಟ್ಸ್ ಎಷ್ಟು ಅದ ರೀ? 4 ಹಂಗೆ ಮಾಡ್ಬೇಕು ಅವ. ಅಂದ್ರೆ 2/4 ಅಂತಂದ್ರೆ ಎಷ್ಟಾಯಿತು? 2 1 2 2 1/2 ಅಂದರೆ ಎಷ್ಟಾಯಿತು? 0.5 ಅಂತ. ಈಗ ನನಗಿಲ್ಲಿ 5 ದಿನ ಅದ ಪ್ಲಸ್ ಇದು 0.5 ಅಂದರೆ ಎಷ್ಟಾಯಿತು? 5.5 ದಿನಗಳು. ಅಂದ್ರೆ 5.5 ದಿನದೊಳಗೆ ಕೆಲಸ ಮುಗಿತದ ನಂಗೆ. ವೆರಿ 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 ಇಂಪಾರ್ಟೆಂಟ್ ಕ್ವಶನ. ಯಾಕಂತಂದ್ರೆ ಇಲ್ಲಿ ಹಿಂದಿನ ಶಿಫ್ಟ್ ಒಳಗೆ ಎಲ್ಲಿ ಕ್ವಶನ್ ಕೇಳಿಲ್ಲ. ಒಂದು ಸಲ ನೋಟ್ ಮಾಡ್ಕೊರಿ, ಇನ್ನೊಂದು ಸಲ ನೋಡಿರಿ. ಡನ್? ಓಕೆ. ಎಷ್ಟು? 5.5. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಓಕೆ. ನೆಕ್ಸ್ಟು 19ನೇ ಪ್ರಶ್ನೆ. ಅಸಲು ಬೆಲೆ ಸರಳ ಬಡ್ಡಿಯು 4 ವರ್ಷಗಳಲ್ಲಿ ಅವಧಿಗೆ ವಾರ್ಷಿಕ 2% ದರದಲ್ಲಿ 360 ಆದರೆ ಅಸಲು ಕಂಡಿಡಿ ಎಂದರೆ ಪಿ ವ್ಯಾಲ್ಯೂ ಕಂಡುಹಿಡಿಬೇಕು ನಾವು ಅಷ್ಟೇ. ಓಕೆ. ಪಿ = ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಇಯರ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್. ಓಕೆ. 4 1 4 9 36 2 1 2 45 ಅಂದರೆ ಎಷ್ಟು ಬಂತು? 4500. ಇದು ಅಸಲು. ಆಪ್ಷನ್ ನಂಬರ್ ಎ ಇಸ್ ರೈಟ್. ಓಕೆ. ಲಾಸ್ಟ್ ಕ್ವಶನ್. ಪ್ರತಿ ಲೀಟರ್ ಪೆಟ್ರೋಲ್ಗೆ 60ರಷ್ಟು ಹೆಚ್ಚಾದರೆ ಅದರ ಬೆಲೆಯು ಹೆಚ್ಚಾದರೆ ಅದರ ವೆಚ್ಚವು 44ರಷ್ಟು ಹೆಚ್ಚಾಗುವಂತೆ ಮಾಡಲು ಅದರ ಬೆಲೆಯನ್ನು ಎಷ್ಟು ಶೇಕಡ ಕಡಿಮೆ ಮಾಡಬೇಕು? ಲಾಸ್ಟ್ ಕ್ಲಾಸಲ್ಲಿ ಕೂಡ ಪ್ರತಿ ಶಿಫ್ಟಲ್ಲಿ ಕೂಡ ಮಾಡಿದ್ದೀವಿ ನೋಡಿರಿ. ಇದು 100 ರೂಪಾಯಿ ಅದ, ಅದರದ್ದು 60ರಷ್ಟು ಹೆಚ್ಚಾತಂದ್ರೆ 160. ಆದರೆ 60ರಷ್ಟು ಅಂದಿಲ್ಲ. ಆಮೇಲೆ ಏನಂದಾನ? 44ರಷ್ಟು ಅಂತಂದಾಗ ನಮಗೆ ಎಷ್ಟಾಯಿತು? 144 ಆಯಿತು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ 2? 16. ಅಂದ್ರೆ 160ಕ್ಕೆ 16 10 100ಕ್ಕೆ ಎಷ್ಟು? 16 1 16 10. ಈ 0 ಹೋಯಿತು. ಅಂದ್ರೆ 10% ಅಷ್ಟು ನಾನು ಕಡಿಮೆ ಮಾಡಬೇಕು. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ನೋಡಿರಿ, ಲಾಸ್ಟ್ ನಾನು 7ನೇ ತಾರೀಕಿದು ಕೊನೆಯ ಶಿಫ್ಟನ್ನು ಇವತ್ತಿನ ಕ್ಲಾಸಲ್ಲಿ ನಿಮ್ಮ ಮುಂದೆ ನಾನು ಸೊಲ್ಯೂಷನ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ? 10ನೇ ತಾರೀಕು 10 ಫೆಬ್ರವರಿ 25ರಂದು ನಡೆದಂತಹ ಫಸ್ಟ್ ಶಿಫ್ಟನ್ನು ನಿಮ್ಮ ಮುಂದೆ ತರ್ತೀನಿ. ಓಕೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಅದೇ ರೀತಿ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ಲಾಸ್ಟ್ ನಿಮಗೆ ಬಂದಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತೇಳಿ 100 ಕ್ವಶನ್ಗಳನ್ನು ತರ್ತೀನಿ. ಓಕೆ. ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.